ನೀನು ಹೇಗೆ ಬೇಕಿದ್ರೆ ಹೇಳು, ಪರಿಚಯ ಇಲ್ಲದವ್ರನ್ನ ಹಾಗೆಲ್ಲ ಹೇಳು. ಓ ಯಜಮಾನ್ರೆ ಇದ್ದದ್ದೇ ಪ್ರಥಮ ಭೇಟಿ ನಮ್ದು. ಹೌದು, ಇಷ್ಟರಲ್ಲಿ ಕಂಡದ್ದಿಲ್ಲ. ಇಲ್ಲಪ್ಪ, ಇದು ಮೊದಲಾಗಿ ನೋಡ್ತಾ ಇದ್ದೇವೆ. ನೋಡ್ಬೇಕು ನೋಡ್ಬೇಕು ಅಂತ ಅಲ್ಲ ಮಾತಿಗೆ ಹೇಳಿದ್ದು. ಹೊಸಬ್ರಾಗಿರುವಾಗ ಹಾಗಿರ್ತದೆ, ಒಂದು 10 ನಿಜ. ಇದು ನೀವು ಕೇಳಿದ್ದು ನನ್ನನ್ನು ಪರಿಚಯ. ನನ್ನ ಮನೆಗೆ ಬಂದು ನನ್ನ ಪರಿಚಯ. ನಿನ್ನ ಮನೆ ಒಳ್ಳೆ ಬಗ್ಗೆ ಯಾರ್ಯಾರ ಮನೆ ಹೋಗುದು ನನ್ನ ಮನೆ ಅಂತ ಹೇಳುವ ಅಭ್ಯಾಸ ಉಂಟು ಕೆಲವರಿಗೆ. ನಿನ್ನ ಮನೆ ಇದು ನನ್ನ ಮನೆ ಹೇಗೆ ಹೇಳ್ತಿ? ನೀವು ಯಾರ ಜೊತೆಯಲ್ಲಿ ಬಂದದ್ದು? ಒಂದು ಶ್ರೇಷ್ಠ ಜೊತೆಯಲ್ಲಿ. ಹೌದು ತಾನೆ? ಹೌದು. ಅವ್ರು ಯಾರು? ಅವರು ಶ್ರೇಷ್ಠಿಗಳು, ವ್ಯಾಪಾರಿಗಳು. ಅಷ್ಟೇಯೋ? ಮತ್ತೆ ನನ್ನಪ್ಪ. ನೀನೀಗ ಅವ್ರ ಮಗಳು. ನಿನ್ನಪ್ಪ ನಂದು ಶ್ರೇಷ್ಠಿಯ. ಅವರ ಮಗಳು. ಅವರ ಮಗಳ ನೀನು? ಹೌದು. ಒಳ್ಳೆ ಚಂದ ಬೆಳೆಸಿದ್ದಾನೆ. ಸರಿ, ಯಾವುದೇ ಕೊರತೆ ಇಲ್ಲದೆ ಬೆಳೆಸಿದ್ದಾರೆ. ಹೌದು ಹೌದು. ಮಗಳಿಗೊಂದು ಹೆಸರಿಟ್ಟಿಲ್ವ ನಿನ್ನಪ್ಪಯ್ಯ? ಮತ್ತೆ ಹೆಸರಿಟ್ಟಿದ್ದಾರೆ. ಹೇಗೆ? ಸುಂದರವಾದ ನಾಮಕರಣ ಮಾಡಿದ್ದಾರೆ. ಸುಂದರಿ ಅಂತಲ್ಲ? ಅಲ್ಲಪ್ಪ, ಹಾಲೋಲಿಕೆ. ಒಳ್ಳೆ ಚಂದ ಉಂಟು ಹೆಸರು. ಹೌದು. ಕಾರಣ ಹುಡುಕಿ ಇಟ್ಟ ಹೆಸರು ಹೇಳ್ತೀನಿ ನಾನು. ನನ್ನ ಅಪ್ಪ ಇಟ್ಟ ಹೆಸರು ತಾನೆ, ಹಾಲೋಲಿಕಾ. ಒಳ್ಳೆ ಹೆಸರು. ಸರಿ ಸರಿ. ಇದು ಇಲ್ಲೇನು? ಇದು ನನ್ನದೇ ಮನೆ. ಹೌದಪ್ಪ, ಈಗ ನನಗೆ ಬಿಟ್ಟುಕೊಟ್ಟದಲ್ವ ಈ ಸ್ಥಳ? ನಾನಿರುವ ಸ್ಥಳವೇ ನನ್ನದೇ. ಹೌದಪ್ಪ, ನಿನ್ನದೇ. ಹೌದೇ? ಈಗ ನಾನಿರುವ ಸ್ಥಳ ಅಲ್ಲೂ. ಹೌದು. ಇಲ್ಲಿಗೆ ಯಾಕೆ ಬಂದೆ? ಮತ್ತೆ ನಾನು ಇಲ್ಲಿಗೆ ಬಂದೆ, ಮತ್ತೆ ಎಲ್ಲಿಗೆ ಹೋಗಬೇಕು? ಇಲ್ಲಿಗೆ ಬರಬೇಕು. ನಿನ್ನ ಮನೆಯಲ್ಲಿ ಬೇರೆ ಬೇಕಷ್ಟು ಸ್ಥಳ ಉಂಟು, ಅಲ್ಲಿ ತಿರುಗುದಪ್ಪ. ನಾನು ಅಲ್ಲಿ ಯಾಕೆ ಬಂದೆ? ಯೋಚನೆ ಒಳ್ಳೆಯದೇ. ನನ್ನ ಅಪ್ಪ ಕಳಿಸಿ ಕೊಟ್ಟದ್ದು. ಏನಂತ ಹೇಳಿದ್ದಾನೆ ಅವನು? ಬೇರೇನಲ್ಲ, ನಮಗೊಬ್ಬ ಆತ್ಮೀಯ ಬಂದಿದ್ದಾನೆ, ಅವನ ಸೇವೆ ಮಾಡಬೇಕು ಅಂತ. ಅಪ್ಪ ಹೇಳಿ. ಹೌದು. ನಿನ್ನ ಮನಸ್ಸೇನಾಯ್ತು? ನನ್ನ ಮನಸ್ಸೇ ಸೂರೆಗೊಂಡಿದೆ. ಅಪ್ಪನನ್ನ? ಅಲ್ಲಪ್ಪ, ಅಯ್ಯಯ್ಯೋ, ಅಪ್ಪನನ್ನು ಯಾಕೆ ಮನಸ್ಸು ಸೂರೆಗೊಳ್ಳಬೇಕು? ಮತ್ತೆ ಬೇರೆ ಯಾರಲ್ಲ, ಅವನಿದ್ದಾನಲ್ಲ. ಯಾರು ಅವ? ಅವನಿದ್ದಾನಲ್ಲ. ಯಾರವ? ಯಾರು ಅಲ್ಲ, ಅವನಿದ್ದಾನಲ್ಲ. ಅವನು? ನಾನು? ನಾನು ನಿನ್ನನ್ನು ಕಂಡು ಮನಸೋತಿದ್ದೇನೆ. ಮತ್ತೆ ಸೂರೆಯಾದುದಯ್ಯ. ಹೌದು. ಆಮೇಲೆ ಒಂದು ತೀರ್ಮಾನವನ್ನು ಮಾಡಿಕೊಂಡಿದೆ. ನಾನು ಮದುವೆ ಆಗಬೇಕು. ಯಾರನ್ನು? ಯಾರಿಗೊತ್ತು? ಅಯ್ಯೋ, ಹಾಗಲ್ಲ, ನಿನ್ನನ್ನೇ. ಅಂದ್ರೆ ನಾನಿನ್ನ ಪತಿಯಾಗಿ ಇರಬೇಕು. ಸ್ವಲ್ಪ ನಾಚಿಕೆ, ಸ್ವಲ್ಪ ಲಜ್ಜೆ ಹೆಣ್ಮಗಳಿಗೆ ಅವಶ್ಯ. ಯಾವ ಹೆಣ್ಮಗಳಾದ್ರೂ ಮದುವೆ ಆಗ್ಬೇಕೆನ್ನುವಾಗ ಇಷ್ಟವುಳ್ಳ ಗಂಡಿನ ಎದುರು ಹೋಗಿ ನನ್ನನ್ನು ಮದುವೆ ಆಗು ನೇರವಾಗಿ ಹೇಳಲಿಕ್ಕಾಗುತ್ತದ? ಎದೆ ಮುಂದೆ ಮಾಡಿ ಹೇಳುವ ಕ್ರಮ ಇಲ್ಲ. ನೋಡಂದ್ರೆ ವ್ಯಾಪಾರಿಯ ಮಗಳ ಬುದ್ಧಿ ಬರ್ತಾರೆ. ನೇರವಾಗಿ ಮಾಡಿ ನನ್ನ ಮದುವೆ ಆಗಿ ಕೊಟ್ಟದ್ದೇ ನಿಮಗೆ ಬೇಕಾ? ಏನಿದೆ? ಏನಿಂದ ನೀರು ನಿನ್ನಪ್ಪ ಕಲಿಸಿದ್ದಾನೋ ಬಿಟ್ಟಿದ್ದಾನೋ ಪ್ರಶ್ನೆ ಇಲ್ಲ. ಹೆಣ್ಮಕ್ಕಳು ಹೇಗಿರಬೇಕು ಅಂತ ನಾವು ಬರ್ತಂತ ವಿದ್ಯೆ ಉಂಟು, ಬುದ್ಧಿ ಉಂಟು. ನಿನ್ನಂತ ಮಾನಿಗೆ ಸರಿಯಾದ ನಡತೆ ಇದಲ್ಲ. ಈ ರೀತಿ ಹೇಳಕೂಡದು. ಮದುವೆ ಆಗ್ಬೇಕು ಅಂದ್ರೆ ಅಪ್ಪನ ಅಪ್ಪಯ್ಯನಿಗೆ ಯೌವನ ಬಂತು, ನನ್ನೊಂದು ಮದುವೆ ಮಾಡಿಸಿ. ನಿನ್ನಪ್ಪ ಮದುವೆ ಮಾಡಿಸೋದಿಲ್ಲ, ಅದರ ನನ್ನೊಂದು ಗಂಡು ಅಂತ ಹೇಳುದು ಅದನ್ನು ಸಲ್ಲದು. ಹಿರಿಯತ್ತ ಅಂತ ಮರುಳಾಟ ನೀನು ಮಾಡಕೂಡದು. ಒಮ್ಮೆಲಿಂದ ಹೋಗು. ಯಾಕೆ? ಈಗ ಅಪ್ಪ ಇಲ್ಲಲ್ವ? ಇಲ್ಲೂ ಅಲ್ಲ ಮನೆಯಲ್ಲಿ, ಅಲ್ಲಿದ್ದಾರೆ, ವ್ಯಾಪಾರದಲ್ಲಿ ಬಂದ. ಎಲ್ಲಾದ್ರೂ ನಿನ್ನ ಅಪ್ಪನಿಗೆ ಗೊತ್ತಾದ್ರೆ ಕೊರಡು ಕೊಯ್ದಾನು, ಗೋಣನ ಅರಿದಾನು. ಈಗ ಕೊರಡು ಕೊಯ್ದಾಗತ್ತೆ ಬೇಡ. ಹೋಗು
ಈಗ ನಾನು ಹೇಳಿದ ಬೇರೆ ಅಂದ್ರೆ ನಿನ್ನ ಅಪ್ಪನಿಗೆ ಗೊತ್ತಾದ್ರೆ ಕೊರಳಿಗೆ ಬಂದಿತ್ತು. ಸ್ವಾಮಿ ಓ ಅವರೇ ಒಪ್ಪಿಗೆಯನ್ನು ಕೊಟ್ಟರು ಅಂತ ಆದ್ರೆ ಅವರೊಟ್ಟಿಗೆ ಮತ್ತೆ ಅರ್ಥ ಆಗ್ಲಿಲ್ಲ. ಅಪ್ಪನೇ ಒಪ್ಪಿಗೆ ಕೊಟ್ಟದ್ದೀಗ ಏನಂದ್ರು? ಮಗಳೇ ಮದುವೆ ಆಗಬೇಕು, ಗಂಡು ಆಗಬೇಕು, ಬೇರೆ ಯಾರು ಅಲ್ಲ, ಮನ್ಮಥ ಸದೃಶನಾದಂತ ರೂಪವಂತ ಆತನನ್ನೇ ನೀನು ಮದುವೆ ಆಗಬೇಕು ಅಪ್ಪ ಹೇಳಿದ. ಅಪ್ಪ ಹೇಳಿದೆ.